ಟಿ20 ವಿಶ್ವಕಪ್ನ ಸೂಪರ್ ಇಂಟರ್ ತನ್ನ ಎರಡನೇ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ 50 ರನ್ಗಳಿಂದ ಗೆಲುವು ಸಾಧಿಸಿದೆ. ಈ ಮೂಲಕ ತನ್ನ ಸೆಮಿಸಾದಿಯನ್ನು ಸುಲಭಗೊಳಿಸಿದೆ. ಟಾಸ್ ಗೆದ್ದ ಬಾಂಗ್ಲಾ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 20 ಓವರ್ನಲ್ಲಿ 5 ವಿಕೆಟ್ ಕಳೆದುಕೊಂಡು 196 ರನ್ ಗಳಿಸಿ ಈ ಗುರಿ ಬೆನ್ನತ್ತಿದ ಬಾಂಗ್ಲಾ ಭಾರತದ ಎದುರು ಮಂಡಿಯೂರಿದೆ. ಬಾಂಗ್ಲಾ 20 ಓವರ್ನಲ್ಲಿ 8 ವಿಕೆಟ್ ಕಳೆದುಕೊಂಡು 146 ರನ್ಗಳನ್ನು ಮಾತ್ರ ಕಲೆ ಹಾಕಿತ್ತು. 197 ರನ್ಗಳ ಬಿಗ್ ಟಾರ್ಗೆಟ್ ಚೇಸ್ ಮಾಡಲು ಬಂದ ಬಾಂಗ್ಲಾ ಬ್ಯಾಟರ್ಸ್ ಉತ್ತಮ ಆರಂಭ ಪಡೆದಿದ್ರು. ಲಿಟನ್ ದಾಸ್ 13 ರನ್ ಗಳಿಸಿ ಔಟ್ ಆದ್ರು. 29 ರನ್ ಗಳಿಸಿ ಹಸನ್ ಔಟ್ ಆದ್ರು. ಇನ್ನು ತಹೌದ್ ಕೇವಲ 6 ರನ್ ಗಳಿಸಿ ಔಟ್ ಆದ್ರು. ಶಕೀಬ್ ಅಲ್ ಹಸನ್ ಕೂಡ 11 ರನ್ ಗಳಿಸಿ ಔಟ್ ಆದ್ರು. ಶಾಂತೋ 40 ರನ್ ಗಳಿಸಿ ಔಟ್ ಆದ್ರು. ಜಾಕಿರ್ ಅಲಿ ಕೇವಲ 1 ರನ್ ಗಳಿಸಿ ಔಟ್ ಆದ್ರು. ವೆಸ್ಟ್ ಇಂಡೀಸ್ ಪಿಚ್ ತುಂಬಾ ಸ್ಲೋ ಅಂತ ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿಯೇ ಭಾರತಕ್ಕೆ ಇದು ಪ್ಲಸ್ ಪಾಯಿಂಟ್ ಆಯ್ತು. ಯಾಕಂದ್ರೆ ಭಾರತ ತಂಡದಲ್ಲಿ ಟಾಪ್ ಸ್ಪಿನ್ನರ್ಸ್ ಇದ್ರು. ಅದರಲ್ಲೂ ಚೈನಾಮನ್ ಕುಲ್ದೀಪ್ ಯಾದವ್ ಮ್ಯಾಜಿಕ್ ಮಾಡಿದ್ರು. ಪ್ರಮುಖ 3 ವಿಕೆಟ್ ಪಡೆಯುವ ಮೂಲಕ ಟೀಂ ಇಂಡಿಯಾ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಟೀಂ ಇಂಡಿಯಾ ಪರ ಕುಲ್ದೀಪ್ 3 ವಿಕೆಟ್, ಬೂಮ್ರಾ 2 ವಿಕೆಟ್, ಹಾರ್ದಿಕ್ 1 ವಿಕೆಟ್ ಹಾಗೂ ಆರ್ಷದೀಪ್ ಸಿಂಗ್ 2 ವಿಕೆಟ್ ಪಡೆದುಕೊಂಡ್ರು. ಟಿ20 ವಿಶ್ವಕಪ್ 2024 ಪ್ರಾರಂಭ ಆದಾಗಿಂದ ಟೀಂ ಇಂಡಿಯಾ ಓಪನಿಂಗ್ ಮೇಲೆ ಫ್ಯಾನ್ಸ್ ಗರಂ ಆಗಿದ್ದಾರೆ. ಐಪಿಎಲ್ ನಲ್ಲಿ ಅದ್ಭುತವಾಗಿ ಓಪನಿಂಗ್ ಮಾಡ್ತಿದ್ದ ಕೊಹ್ಲಿ ಇಲ್ಲಿ ಫೇಲ್ ಆಗಿದ್ದಾರೆ. ಪದೇ ಪದೇ ಇದೇ ಆಗುತ್ತಿದೆ. ಮೊದಲ ಬಾಲ್ನಿಂದಲೇ ಇಬ್ಬರು ದೊಡ್ಡ ಹೊಡೆತಗಳನ್ನು ಬಾರಿಸಿದರು. ಈ ಪ್ರಯತ್ನದಲ್ಲಿ ರೋಹಿತ್ ಶರ್ಮಾ 11 ಬಾಲ್ನಲ್ಲಿ 23 ರನ್ ಗಳಿಸಿ ಔಟ್ ಆದರು. ಆದರೆ 3 4 ಮತ್ತು 1 ಭರ್ಜರಿ ಸಿಕ್ಸರ್ ಸಿಡಿಸಿ ಅಭಿಮಾನಿಗಳಲ್ಲಿ ಆಸೆ ಹುಟ್ಟಿಸಿದ್ರು. ಇನ್ನು ಕೊಹ್ಲಿ 37 ರನ್ ಗಳಿಸಿ ಔಟ್ ಆದರೆ ಪಂತ್ 36 ರನ್ ಗಳಿಸಿ ಔಟ್ ಆದರು. ಕಳೆದ ಪಂದ್ಯದಲ್ಲಿ ಅರ್ಧಶತಕ ಬಾರಿಸಿದ್ದ ಸೂರ್ಯ ಇಂದಿನ ಪಂದ್ಯದಲ್ಲಿ 2 ಎಸೆತಗಳನ್ನು ಎದುರಿಸಿ ಔಟ್ ಆದರು. ಮೊದಲೇ ಬಾಲ್ನಲ್ಲಿ ಸಿಕ್ಸರ್ ಬಾರಿಸಿದ ಅವರು ನಂತರದ ಎಸೆತದಲ್ಲೇ ಔಟ್ ಆಗುವ ಮೂಲಕ ನಿರಾಸೆ ಅನುಭವಿಸಿದರು. ಇನ್ನು ಶಿವಮ್ ದುಬೆ 34 ರನ್ ಬಾರಿಸಿ ತಂಡಕ್ಕೆ ಉಪಯುಕ್ತ ಕೊಡುಗೆ ನೀಡಿದರು. ಹಾರ್ದಿಕ್ ಪಾಂಡ್ಯ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಭರ್ಜರಿ ಅರ್ಧಶತಕ ಬಾರಿಸಿ ಟೀಂ ಇಂಡಿಯಾ 196 ರನ್ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಟೀಂ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 194 ರನ್ ಗಳಿಸಿತ್ತು. ಈ ಬಾರಿಯ ಸೂಪರ್ ಇಂಟರ್ನಲ್ಲೇ ಇದು ಗರಿಷ್ಠ ಸ್ಕೋರ್ ಆಗಿತ್ತು. ಅಂತಿಮವಾಗಿ ಭಾರತ ತಂಡ 50 ರನ್ಗಳಿಂದ ಈ ಗೆಲುವು ಸಾಧಿಸುವ ಮೂಲಕ ಬಾಂಗ್ಲಾ ತಂಡವನ್ನು ಸೋಲಿನಲ್ಲಿ